ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ರಾಘವೇಂದ್ರ ಕುಲಕರ್ಣಿ ಮಾಡುವ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಬಹಳ ಮುಖ್ಯವಾದ ಸಂಚಿಕೆಯಲ್ಲಿ ಯಾವ ಕಾರಣಕ್ಕೂ ಈ ಸಂಚಿಕೆಯನ್ನು ಮಿಸ್ ಮಾಡ್ಕೋಬೇಡಿ ವೀಕ್ಷಕರೇ. ಬಹಳ ಮುಖ್ಯವಾಗಿದೆ. ಯಾವ ರೀತಿ ಮುಖ್ಯವಾಗಿದೆ? ಇವತ್ತಿನ ಸಂಚಿಕೆಯಲ್ಲಿ ಇವತ್ತಿನ ದಿನದಲ್ಲಿ ಅಂದರೆ ಯಾವುದೇ ಒಂದು ಮಾಡಬೇಕಾದ್ರೂ ಕೂಡ ದೇವರ ಕೃಪೆ ಇರಬೇಕಂತೆ. ಅಂದರೆ ವ್ಯಾಪಾರ ಮಾಡುವಂದಾಗಿರ್ಬೋದು, ವ್ಯವಹಾರ ಮಾಡುವಂದಾಗಿ ಕೃಪೆ ಇರಬೇಕಂತೆ ಅಲ್ವಾ? ಹೆಣ್ಣಿಗೆ ಯಾವ ರೀತಿ ಮುಖದಲ್ಲಿ ಅಂದರೆ ಹಣೆಯ ಮೇಲೆ ಕುಂಕುಮ ಇದ್ದರೆ ಏನು ಚಂದ ಹೆಣ್ಣುಮಗಳು ಕಾಣ್ತಾಳೆ, ಅದೇ ರೀತಿಯೇ ಒಂದು ಗಂಡಿಗೂ ಕೂಡ ಹಣೆಯ ಮೇಲೆ ಕುಂಕುಮ ಇದ್ದರೆ, ಒಂದು ಬಿಂದು ಇದ್ದರೆ ಆ ವ್ಯಕ್ತಿ ಕೂಡ ಅಂದ ಚಂದದಿಂದ ಕೆಲಸ ಕಾರ್ಯಗಳು ಕೂಡ ಯಶಸ್ಸಾಗುತ್ತೆ. ಒಂದು ಸಣ್ಣ ಚುಕ್ಕಿಯಿಂದ ಕೂಡ ಕೆಲಸ ಕಾರ್ಯಗಳು ಯಶಸ್ಸಾಗುತ್ತೆ. ಅದು ನೆನಪಿರಲಿ ವೀಕ್ಷಕರೇ. ಯಾವ ರೀತಿ ಅಂದರೆ, ನೀವು ಕೆಲಸವನ್ನು ಮಾಡ್ತಾ ಇರ್ತೀರ, ಎಲ್ಲವನ್ನು ಮಾಡ್ತಾ ಇರ್ತೀರ, ಅಥವಾ ಇದು ವಿಶೇಷವಾದ ಸಂಚಿಕೆ ಅಂದರೆ ಗಂಡು ಮಕ್ಕಳಿಗೋಸ್ಕರ, ಹೌದಾ? ಅದರಲ್ಲಿ ಕೂಡ ಹೆಣ್ಣುಮಕ್ಕಳು ಸ್ವಲ್ಪ ಬರ್ತಾರೆ. ಯಾವ ಕಾರಣಕ್ಕೂ ಹೆಣ್ಣು ಮಕ್ಕಳ ಮುಖದಲ್ಲಿ ಒಂದು ಕುಂಕುಮ ಅನ್ನೋದಿದ್ದರೆ ಭಾಳಷ್ಟು ಅದೃಷ್ಟವಂತಿರ್ತಾರೆ ಅಲ್ವಾ? ಮತ್ತು ಗಂಡು ಮಕ್ಕಳಾಗಿರ್ಬೋದು, ಕೆಲಸ ಕಾರ್ಯಕ್ಕೆ ಮುಂದೆ ಸ್ವಲ್ಪ ಕುಂಕುಮವನ್ನು ಹಚ್ಕೊಂಡು ಹೋಗಿ ವೀಕ್ಷಕರೇ. ಮುಖದ ಮೇಲೆ ಸ್ವಲ್ಪ ಲಕ್ಷ್ಮೀ ಕಳೆ ಇರುತ್ತೆ, ಹೌದಲ್ವಾ? ಈ ಸಂಚಿಕೆಯಲ್ಲಿ ಜನವಶವನ್ನು ಯಾವ ರೀತಿ ಮಾಡ್ತಾರೆ, ವಶನೇ ಆಗ್ತಾ ಇಲ್ವಲ್ಲ, ಹೌದಲ್ವಾ? ಇನ್ಕ್ಲೂಡಿಂಗ್ ಮನೆಯವರಿಂದನೂ, ಹೌದಾ? ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಿದ್ರೆ, ಅಥವಾ ಕೆಲಸ ಕಾರ್ಯಗಳಲ್ಲಿ ನನ್ನ ಮಾತೇ ಕೇಳ್ತಾ ಇಲ್ಲಪ್ಪ, ಜನಗಳು ನನ್ನ ಮಾತಿಗೆ ಬೆಲೆನೇ ಇಲ್ಲ, ಅಥವಾ ಕೆಲಸ ಮಾಡುವುದಕ್ಕೆ ಹಿಂಗೆ ಕೊಡ್ತಾರೆ ಇವಿಲ್ಲ ಅಂತ ಹೇಳ್ತಾರೆ, ಅವ್ರು ಹೆಂಗಾದರೂ ಮಾಡಿ ನನ್ನ ಕಡೆ ಆಗಬೇಕಲ್ವಾ, ನಾನು ಹೇಳ್ದಂಗೆ ಅವ್ರು ಕೇಳಬೇಕಲ್ವಾ? ನಿಮ್ಮ ಅಭಿಪ್ರಾಯ ಹೌದಲ್ಲ ವೀಕ್ಷಕರೇ? ಇದಕ್ಕೆ ಒಂದೇ ಒಂದು ಮೂಲ ಪರಿಹಾರವನ್ನು ನಾನು ಹೇಳ್ತೇನೆ. ಒಂದು ಬೇರಿಂದ ಇದಕ್ಕೆ ಆ ಬೇರೆಯನ್ನು ತೆಗೆದು ಅದರಿಂದ ಬರುವಂಥ ಗಂಧವನ್ನು ನೀವು ಡೈಲಿ ನೀವು ಹಚ್ಕೊಂಡು ಹೋಗಿದ್ದೆ ನಿಜವಾದರೆ, ಅದು ಮತ್ತು ಯಾವ ಸಡನ್ಲಿ ಆಗಿ ಅದನ್ನು ಡೈಲಿ ಬಾಯಿ ತೆಗೆದುಬಿಟ್ಟು ಹಚ್ಕೊಳ್ಳುವಂಥದ್ದಲ್ಲ. ಒಂದು ನಕ್ಷತ್ರದಲ್ಲಿ ಅದನ್ನು ಸಂಪೂರ್ಣವಾಗಿ ತೆಗಿಬೇಕು, ಹೌದಲ್ಲ? ಅದು ಯಾವ ನಕ್ಷತ್ರ ಹೌದಲ್ಲ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಆ ಬೇರನ್ನು ಅನುರಾಧ ನಕ್ಷತ್ರದಲ್ಲಿ ತೆಗಿಬೇಕು. ತೆಗೆದುಬಿಟ್ಟು ಈಗ ಕುಂಕುಮವನ್ನು ನೀವು ಅಥವಾ ಗಂಧವನ್ನು ಯಾವ ರೀತಿ ನೀವು ಮನೆಯಲ್ಲಿ ಹಾಕಿ ತೆಗಿತೀರಲ್ವಾ, ಆ ರೀತಿಯಾಗಿ ಆ ಬೇರ್ಗೆ ಹೆಸರು ಉತ್ತರಾಣಿ ಬೇರು ಅಂತಾರೆ. ಗೊತ್ತಿರ್ಬೋದು ವೀಕ್ಷಕರೇ, ಉತ್ತರಾಣಿ ಬೇರು ಅಂತಾರೆ. ಆ ಬೇರನ್ನು ತೊಗೊಂಡು ಬಂದುಬಿಟ್ಟು ಮನೆ ದೇವರಲ್ಲಿ ಇಡಿ, ಅಂದರೆ ಜಗಲಿ ಮುಂದಗಡೆ ಇಡಿ ವೀಕ್ಷಕರೇ. ಅದನ್ನು ಇಟ್ಟು ಅಂದರೆ ಸೂರ್ಯೋದಯ ಮುಂಚೆ, ಸೂರ್ಯಾಸ್ತ ಆದಮೇಲೆ 2 ತಾಸು ಒಳಭಾಗದಲ್ಲಿ ಅದನ್ನು ನೀವು ತೆಗೆದುಬಿಟ್ಟು, ಅಂದರೆ ಗಂಧವನ್ನು ಬೇರನ್ನು ಸಂಪೂರ್ಣವಾಗಿ ಅರ್ಥವನ್ನು ಮಾಡಿ ಆ ಗಂಧವನ್ನು ಮೊದಲನೇದಾಗಿ ಹೆಣ್ಣಾಗ್ಬೋದು ಅಥವಾ ಗಂಡಾಗ್ಬೋದು, ಹೌದಲ್ವಾ? ಮೊದಲನೇದಾಗಿ ಮನೆಯ ದೇವರ ಜಗಲಿಯನ್ನು ಮುಡಿಸಿ ಅದನ್ನು ನೀವು ಹೊರಗಡೆ ಹೋಗೋ ಮುಂದೆ ಅದನ್ನು ಇಟ್ಕೊಂಡು ಹಣೆಯ ಮೇಲೆ ಗಂಧವನ್ನು, ಅಂದರೆ ಒಂದು ಚುಕ್ಕೆನ ಕುಂಕುಮ ಯಾವ ರೀತಿ ಹಚ್ಕೊತೀರ ಅದನ್ನು ತೊಗೊಂಡು ಹಣೆ ಮೇಲೆ ಹಚ್ಕೊಂಡು ಹೋಗಿ ವೀಕ್ಷಕರೇ. ಯಾವ ವ್ಯಕ್ತಿ ಏನೇ ಒಂದು ಮಾಡೋ ಆದರೆ ಸಡನ್ಲಿ ಅದಕ್ಕೆ ವಶ ಆಗೋದಿಲ್ಲ ವೀಕ್ಷಕರೇ. ಇದನ್ನು 21 ದಿನಗಳ ಕಾಲ ಇದನ್ನು ಮಾಡಬೇಕು. ಅದಾದ ಮೇಲೆ ಅದರ ರಿಸಲ್ಟ್ ನೀವೇ ನೋಡಿಬೇಕಾದ್ರೆ. ಆದರೆ ಒಂದು ದಿನ ಮಿಸ್ ಆದರೂ ಕೂಡ ಇದೆಲ್ಲ ಪರಿವರ್ತನೆ ಆಗೋ ಸಂದರ್ಭದಲ್ಲಿ ಎಲ್ಲ ರಿವರ್ಸ್ ಆಗುವಂಥ ಸಂದರ್ಭ ಉಂಟಾಗುತ್ತೆ, ಹೌದಲ್ವ? ಅದಕ್ಕೋಸ್ಕರ ಅದು ಒಂದು ನೀವು ಮಾಡಿ ವೀಕ್ಷಕರೇ, ಧನ ಪ್ರಾಪ್ತಿ ಆಗುತ್ತೆ, ಅಂದರೆ ಧನವಶ ಆಗುತ್ತೆ. ಇದಕ್ಕೆ ಜನವಶ ಕೂಡ ಆಗುತ್ತೆ ವೀಕ್ಷಕರೇ. ಇದು ಒಂದು ನೀವು ಮಾಡಿ, ಇನ್ಕ್ಲೂಡಿಂಗ್ ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಬಂಧು ಬಳಗಾಗಿರ್ಬೋದು, ಯಾರು ಬೇಕಾರಾಗಿರ್ಬೋದು, ಮಾತಾಡೋ ಮುಂದೆ ವ್ಯಾಪಾರ ಮಾಡೋ ಮುಂದೆ ಇದೊಂದು ನೀವು ಗಂಧವನ್ನು ಇಟ್ಕೊಂಡು ಹಣೆ ಮೇಲೆ ಇಟ್ಕೊಂಡು ಅದನ್ನು ಮಾಡಿ ಖಂಡಿತವಾಗಿ ವಶ ಆಗ್ತಾರೆ. ಆದರೆ ನೆನಪಲ್ಲಿ ಇಟ್ಕೊಳ್ಳಿ, ಅದು ಯಾವ ನಕ್ಷತ್ರದಲ್ಲಿ ತೆಗಿಬೇಕು? ಅನುರಾಧ ನಕ್ಷತ್ರದಲ್ಲೇ ತೆಗಿಬೇಕು. ತೆಗೆದುಬಿಟ್ಟು ಸೂರ್ಯಾಸ್ತ ಆಗೋ ಮುಂಚೆ, ಅಂದರೆ ಸೂರ್ಯಾಸ್ತ ಆದ 2 ತಾಸು ಒಳಭಾಗದಲ್ಲಿ ಅದನ್ನು ತೆಗೆದುಬಿಟ್ಟು ಗಂಧವನ್ನು ಹಚ್ಕೋಬೇಕು. ಸೂರ್ಯಾಸ್ತ ಆದಮೇಲೆ ನಾನು ಹಚ್ಕೊತೀನಪ್ಪ ಅಂದರೆ ಅದರ ಪ್ರಭಾವ ಏನು ಕೂಡ ಬೀರೋದಿಲ್ಲ. ನೆನಪಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ. ಮತ್ತು ಎಲ್ಲಿ ಬೇಕಲ್ಲಿ ಚೆಲ್ಲುವಂಥದ್ದಲ್ಲ ಅದು. ಯಾವ್ಯಾವ ಬೇರೆಗೆ ಯಾವ್ಯಾವ ಶಕ್ತಿಗಳು ಇರುತ್ತೆ ಅಂಥೇಳಿ ನೀವು ಗಮನದಲ್ಲಿ ಇಟ್ಕೋಬೇಕು, ಆಯಿತಾ ವೀಕ್ಷಕರೇ? ಅದೆಲ್ಲ ಅಷ್ಟು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ ನಿಮ್ಮ ಗುಪ್ತ ಹಲವು ಸಮಸ್ಯೆಗಳಿದ್ದರೆ ನೇರವಾಗಿ ಬಂದು ಕಾರ್ಯಾಲಯಕ್ಕೆ ಭೇಟಿ ಮಾಡಿ. ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಪರಿಹಾರ ಮಾರ್ಗಗಳಿದೆ ವೀಕ್ಷಕರೇ. ಖಂಡಿತವಾಗಿ ಪರಿಹಾರ ಮಾರ್ಗ ಸಿಗುತ್ತೆ.
ಬನ್ನಿ, ಕರೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ತೆ.